ಎಲ್ರಿಗೂ ನಮಸ್ಕಾರ. ವಿಡಿಯೋ ಎಡಿಟಿಗೆ ಟೈಮ್ ಇಲ್ಲದೆ, ವಿಡಿಯೋ ಮಾಡೋಕ್ಕೆ ಟೈಮ್ ಇಲ್ಲದೆ ಈ ರೀತಿಯಾಗಿ ಒಂದು ಟ್ರೈ ಮಾಡ್ತಾಯಿದ್ದೀನಿ. GPSTR ಮತ್ತು HSTR ರಿಲೇಟೆಡ್ ಫಿಸಿಕ್ಸ್ ಕಾನ್ಸೆಪ್ಟನ್ನು ನಾನು ಹೀಗೆ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಮ್ಯಾಗ್ನೆಟಿಸಮ್. ಆ್ಯಕ್ಚುಲಿ 1996 ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಬಟ್ ಏನಾಯ್ತು ಅಂತಂದರೆ, ಓದುವಾಗ ಐ ಫೆಲ್ಟ್ ಒಂದೇ ಲೈನ್ ಬರೀತಿದ್ದಾಗಲೇ ನನಗೆ ಫೀಲ್ ಆಯಿತು, ಫಸ್ಟ್ ನಾವು ಬೇಸಿಕ್ಕಾಗಿ ಎಲೆಕ್ಟ್ರಿಕ್ ಚಾರ್ಜಸ್ ಮತ್ತು ಫೀಲ್ಡನ್ನು ಓದಬೇಕು. ಆಗ ಮಾತ್ರ ಕಾನ್ಸೆಪ್ಟ್ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗೋದು. ಯಾಕಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂದರೆ ಎಂಥ ಕ್ವಶನ್ಸನ್ನು ಕೊಟ್ಟರು ಬರಿಬೋದು. ಸುಮ್ಮನೆ ಉರಿ ಹೊಡೆದ್ವಿ ಅಂದರೆ ಬರಲ್ಲ. ಸೊ ಲೆಟ್ ಸ್ಟಾರ್ಟ್ ವಿತೌಟ್ ವೇಸ್ಟಿಂಗ್ ದ ಟೈಮ್. ಎಲೆಕ್ಟ್ರಿಕ್ ಚಾರ್ಜಸ್, ಸೊ ಚಾರ್ಜಸ್ ಹೇಗೆ ಬರುತ್ತೆ ಅಥವಾ ಫೀಲ್ಡ್ ಅಂದ್ರೇನು, ಇದ್ರ ಬಗ್ಗೆ ಒಂದು ಜನರಲ್ ಇಂಟ್ರೊಡಕ್ಷನ್ ತೊಗೊಳ್ತಾ ಇದ್ದೀನಿ. ಒಂದು ಇನ್ಸುಲೇಟಿಂಗ್ ಸರ್ಫೇಸನ್ನು ತೊಗೊಂಡ್ರೆ ಇಲ್ಲಿ ರಬ್ ಆಗೋದ್ರ ಮೂಲಕ ಏನಾಗ್ತಾಯಿದೆ, ಒಂದು ಆಬ್ಜೆಕ್ಟ್ಗಳು, ಎರಡು ಆಬ್ಜೆಕ್ಟ್ಗಳು ಅಥವಾ ಫ್ರಿಕ್ಷನ್ ಅಂತೇನು ಹೇಳ್ತೀವಲ್ವ. ಸೊ ಅಪೋಸಿಟ್ಲಿ ನಾವು ಇವಾಗ ರಬ್ ಮಾಡಿದ್ವಿ ಅಥವಾ ಫ್ರಿಕ್ಷನ್ ಆಗ್ತಾಯಿದೆ ಅಂತಂದರೆ ಇಲ್ಲಿ ಏನಾಗ್ತಾಯಿದೆ, ಚಾರ್ಜಸ್ಗಳು ಅಕ್ಯುಮುಲೇಟ್ ಅಥವಾ ನಾವು ಇದನ್ನು ಡಿಸ್ಚಾರ್ಜ್ ಆಗ್ತಿದೆ ಅಂತ ನಾವು ಹೇಳ್ಬೋದು. ಈಗ ನನ್ನ ಹತ್ರ ಒಂದು ಬಾಕ್ಸ್ ಇದೆ. ಈ ಬಾಕ್ಸ್ ಮೇಲೆ ಈಗ ಚಾರ್ಜ್ ಡೆವಲಪ್ ಆಯಿತು ಅಂತಂದರೆ ಇಟ್ ಈಸ್ ಆ್ಯಸ್ ಎ ಹೋಲ್ ಇಟ್ ಈಸ್ ಅ ನ್ಯೂಟ್ರಲ್. ಇದೊಂದು ಮ್ಯಾಟರ್ ಆಗಿರುತ್ತೆ. ಇದರದ್ದು ಚಾರ್ಜ್ ಬಂದುಬಿಟ್ಟು ಇದು ನ್ಯೂಟ್ರಲ್ ಆಗಿರುತ್ತೆ. ಇದಕ್ಕೆ ಚಾರ್ಜ್ ಬಂದಿದೆ ಅಂದರೆ ಇದರ ಅರ್ಥ ಏನು, ಇದ್ರ ಮೇಲೆ ಇನ್ನೊಂದು ಯಾವುದೋ ಒಂದು ಇನ್ಸುಲೇಟಿಂಗ್ ಏನಾಗಿದೆ ಆಬ್ಜೆಕ್ಟು ರಬ್ ಆಗಿದೆ, ಇದರಲ್ಲಿರೋ ಚಾರ್ಜ್ ಅದು ಲಿಬ್ರೇಟ್ ಮಾಡಿದೆ, ಡಿಸ್ಚಾರ್ಜ್ ಮಾಡಿದೆ ಅಂತ ಹೇಳ್ತೀವಿ. ಸೊ ಇದರಿಂದನೇ ನಮಗೆ ಶಾಕ್ ಎಕ್ಸ್ಪೀರಿಯನ್ಸ್ ಆಗೋದು. ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತಾಗ ಅಥವಾ ಒಂದು ಪ್ಲಾಸ್ಟಿಕ್ ಸ್ಕೇಲನ್ನು ಹಿಡ್ಕೊಂಡು ನಾವು ತಲೆಯಲ್ಲಿ ಡ್ರೈ ಹೇರಿಗೆ ಉಜ್ಜಿದ್ವಿ ಅಂತಂದರೆ ಸಣ್ಣ ಸಣ್ಣ ಪೇಪರ್ ಪೀಸಸ್ಗೆ ಅದು ಅಟ್ರಾಕ್ಟ್ ಆಗುತ್ತೆ. ಈವನ್ ವಿ ಕ್ಯಾನ್ ಟ್ರೈ ದಿಸ್ ವಿತ್ ಬಲೂನ್ ಅಲ್ವಾ. ಸೊ ಇದೆಲ್ಲನೂ ಏನು, ಚಾರ್ಜಸ್ಗಳ ಬಗ್ಗೆ ಐಡಿಯಾ. ಅದರಲ್ಲೂ ಯಾವ ಚಾರ್ಜ್ ಅಂದರೆ ಅದು ಸ್ಟ್ಯಾಟಿಕ್ ಚಾರ್ಜ್ ಆಗಿರುತ್ತೆ. ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಅ ಬೇಸಿಕ್ ಪ್ರಾಪರ್ಟಿ ಆಫ್ ದ ಮ್ಯಾಟರ್ ಅಂತ ಹೇಳ್ತೀವಿ. ಅದು ಮ್ಯಾಟರ್ ಅಂದರೆ ಅದು ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಯಾವುದೇ ಆಗಿರಲಿ ಅದಕ್ಕೆ ಒಂದು ಬೇಸಿಕ್ ಆಗಿರುವಂಥ ಅದರಲ್ಲಿ ಅದೊಂದು ಗುಣ ಆಗಿರುತ್ತೆ. ಎಲ್ಲ ಮ್ಯಾಟರ್ಗೂ ಇದ್ದೇ ಇರುತ್ತೆ ಎಲೆಕ್ಟ್ರಿಕ್ ಚಾರ್ಜ್. ಈ ಚಾರ್ಜ್ ಒಂದು ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಯಾವಾಗ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಈ ಫೀಲ್ಡ್. ಯಾವ ಫೀಲ್ಡು, ಎಲೆಕ್ಟ್ರಿಕ್ ಫೀಲ್ಡ್ ಆಗಿರ್ಬೋದು ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರ್ಬೋದು. ಲೆಟ್ ಅಸ್ ಸ್ಟಡಿ ಅಬೌಟ್ ಒನ್ ಮೋರ್ ಥಿಂಗ್ ಹಿಯರ್. ಎಲೆಕ್ಟ್ರಿಕ್ ಚಾರ್ಜ್ ಇಟ್ ಈಸ್ ಆ್ಯಕ್ಚುಲಿ ಅಸೋಸಿಯೇಟೆಡ್ ವಿತ್ ಎಲೆಕ್ಟ್ರಿಕ್ ಫೀಲ್ಡ್. ಆ ಎಲೆಕ್ಟ್ರಿಕ್ ಚಾರ್ಜ್ ಸಪೋಸ್ ಅದೇನಾದರೂ ಮೂವ್ ಆಗ್ತಿತ್ತು ಅಂತಂದರೆ, ಸೊ ದಟ್ ಎಕ್ಸ್ಪೀರಿಯನ್ಸ್ ಅಥವಾ ದಟ್ ಪ್ರೊಡ್ಯೂಸಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಎಲೆಕ್ಟ್ರಿಕ್ ಫೀಲ್ಡು, ಮ್ಯಾಗ್ನೆಟಿಕ್ ಫೀಲ್ಡು ಅವೆರಡೂ ಸೇರಿಕೊಂಡ್ರೆ ಅದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡು. ಇಷ್ಟೇ ಬೇಸಿಕ್ ಸದ್ಯಕ್ಕಿರಲಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ನಾವು ಓದ್ಕೊಳ್ಳೋಣ. ಮ್ಯಾಗ್ನೆಟಿಸಮ್ ಕಾನ್ಸೆಪ್ಟ್ ಬಂದಾಗ ಅಲ್ಲಿ ನಮಗೆ ಫ್ಯಾರಡೆ ಎಲ್ಲ ಏನು ಬರುತ್ತೋ ಆಗ ಕಾನ್ಸೆಪ್ಟ್ ಇನ್ನೂ ಡೆಪ್ತ್ ಹೋಗುತ್ತೆ. ಜಸ್ಟ್ ಐಡಿಯಾ ಏನು, ಚಾರ್ಜನ್ನು ನಾವು ಅದು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳೋದು ಯಾವಾಗ ಒಂದು ಚಾರ್ಜ್ ಡೆವಲಪ್ ಆಗಿದೆ, ಒಂದು ಆಬ್ಜೆಕ್ಟ್ ಮೇಲೆ ಈಗ ಒಂದು ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗಿದೆ. ಇದರ ಹತ್ತಿರ ನಾನು ಇನ್ನೊಂದು ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗಿರುವಂತಹ ಇನ್ನೊಂದು ಆಬ್ಜೆಕ್ಟನ್ನು ಇದ್ರ ಹತ್ತಿರ ತಂದಿದ್ದೀನಿ. ಆಗೇನಾಗ್ತದೆ, ಇದ್ರ ಸುತ್ತ ಒಂದು ಪಾಸಿಟಿವ್ ಚಾರ್ಜನ್ನು ಕ್ರಿಯೇಟ್ ಮಾಡ್ಕೊಂಡಿರುತ್ತೆ, ಇದನ್ನು ಸಹಿತ ಇದ್ರ ಸುತ್ತ ಒಂದು ಪಾಸಿಟಿವ್ ಚಾರ್ಜನ್ನು ಡೆವಲಪ್ ಮಾಡ್ಕೊಂಡಿರುತ್ತೆ. ಇದು ಎರಡನ್ನು ನಾನು ಇದ್ರ ಹತ್ತಿರ ತಂದಾಗ ಏನಾಗುತ್ತೆ, ಇಟ್ ವಿಲ್ ರಿಪೆಲ್. ಇಲ್ಲಿ ಒಂದು ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ, ಇಲ್ಲಿ ಅನ್ ಇನ್ವಿಸಿಬಲ್ ಪುಷ್ ಅಥವಾ ಒಂದು ಪುಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದನ್ನೇ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳೋದು. ಆಲ್ರೆಡಿ ವಿ ನೋ ಲೈಕ್ ಚಾರ್ಜಸ್ ರಿಪೆಲ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಅಂತ ಹೇಳೋದು. ದಟ್ ಈಸ್ ವಾಟ್ ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಷ್ಟೇ. ಸೊ ಎಲೆಕ್ಟ್ರಿಕ್ ಚಾರ್ಜ್ ಕಮ್ಸ್ ಫ್ರಮ್ ಗ್ರೀಕ್ ವರ್ಡ್ ಎಲೆಕ್ಟ್ರಾನ್, ಕೆ ಇದು ಎಲೆಕ್ಟ್ರಾನ್ ಕೆ ಆ್ಯಂಡ್ ಆಂಬರ್ ಅಂತ ಹೇಳಿ ಕರಿತೀವಿ ಅದನ್ನು. ಇಟ್ ಡೆವಲಪ್ಸ್ ಇನ್ 2 ways, ಒಂದು ಸ್ಟ್ಯಾಟಿಕ್ ಚಾರ್ಜ್, ಇನ್ನೊಂದು ಮೂವಿಂಗ್ ಚಾರ್ಜ್. ಸ್ಟ್ಯಾಟಿಕ್ ಚಾರ್ಜ್ ಅಂದರೆ ಅದು ಸ್ಟ್ಯಾಟಿಕ್ ಆಗಿರುತ್ತೆ, ಅದು ಮೂವ್ ಆಗಲ್ಲ, ಫಿಕ್ಸ್ ಆಗಿರುತ್ತೆ. ಸೊ ಇಟ್ ಹ್ಯಾಸ್ ನೋ ಕಂಟಿನ್ಯೂಸ್ ಫ್ಲೋ ಆಗ್ತಾ ಇರುತ್ತಲ್ಲ, ಆಗಲ್ಲ. ಇದು ರಬ್ಬಿಂಗ್ ಅಥವಾ ಫ್ರಿಕ್ಷನ್ ಮಾಡೋದ್ರ ಮೂಲಕ ಡೆವಲಪ್ ಆಗುತ್ತೆ. ಇದು ಟೆಂಪರರಿ ಆಗಿರುತ್ತೆ. ಯಾವಾಗ ಚಾರ್ಜಸ್ ಡೆವಲಪ್ ಆಗಿರುತ್ತೆ ಆಗ ಮಾತ್ರ ಆ ಸಡನ್ ಶಾಕ್ ಆಗಿರ್ಬೋದು ಅಥವಾ ಒಂದು ಸ್ಪಾರ್ಕ್ಸನ್ನು ನೋಡೋದಾಗಿರ್ಬೋದು, ಲೈಟ್ನಿಂಗ್ ನೋಡೋದಾಗಿರ್ಬೋದು, ಅದೆಲ್ಲನೂ ಸಾಧ್ಯ ಆಗೋದು ಓನ್ಲಿ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಸೊ ಸಿಂಪಲ್ ಎಕ್ಸಾಂಪಲ್ ಅಂತಂದರೆ ನಾವು ಆಗಲೇ ಹೇಳಿದಾಗೆ ಪ್ಲಾಸ್ಟಿಕ್ ಸ್ಕೇಲು, ಬಲೂನ್ ಅದೆಲ್ಲ ಹೇಳ್ಬೋದು. ಈವನ್ ನಾವು ಮಿಂಚನ್ನು ನೋಡ್ತೀವಲ್ಲ ಅದು ಸಹಿತ ಎಲೆಕ್ಟ್ರೋಸ್ಟ್ಯಾಟಿಕ್ ಆಗಿರುತ್ತೆ. ಚಾರ್ಜಸ್ಗಳು ಮೋಡದಲ್ಲಿ ಡೆವಲಪ್ ಆದಾಗ ಮಾತ್ರ ವಿ ಕ್ಯಾನ್ ಸಿ ದಿಸ್ ಚಾರ್ಜಸ್. ಅದೇ ಮೂವಿಂಗ್ ಚಾರ್ಜ್ ಅಂದರೆ ಇದು ಕಂಟಿನ್ಯೂಸ್ ಫ್ಲೋ ಆಗ್ತಿರುತ್ತೆ. ಇದು ಫ್ಲೋ ಆಗೋದಕ್ಕೆ ಒಂದು ಪವರ್ ಆಫ್ ಸೋರ್ಸ್ ಇರಲೇಬೇಕು. ಒಂದು ಬ್ಯಾಟ್ರಿ ಅಂತೆಲ್ಲ ಏನು ಹೇಳ್ತೀವಿ, ಸೆಲ್ ಅಂತೇನು ಹೇಳ್ತೀವಿ, ಅದಿದ್ದಾಗ ಮಾತ್ರ ಈ ಮೂವಿಂಗ್ ಚಾರ್ಜನ್ನು ನಾವು ನೋಡೋದು. ಸೊ ಮ್ಯಾಕ್ಸಿಮಮ್ ಕೇಸಲ್ಲಿ ನಮಗೆ ಸಿಗೋದು ಈ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ನೇ. ಸೊ ಟೈಪ್ಸ್ ಆಫ್ ಚಾರ್ಜ್ ಅಂತೇಳಿ ಬಂದಾಗ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಒಂದು ಆಬ್ಜೆಕ್ಟು ಹೆಚ್ಚು ಪಾಸಿಟಿವ್ ಚಾರ್ಜನ್ನು ಹೊಂದಿತ್ತು ಅಂದರೆ ಅದನ್ನು ನಾವು ಪ್ರೋಟಾನ್ ಅಂತ ಕರಿತೀವಿ. ಆ ಆಬ್ಜೆಕ್ಟಲ್ಲಿರೋದು ಪ್ರೋಟಾನ್ ಚಾರ್ಜ್. ಇನ್ನೊಂದು ನೆಗೆಟಿವ್ ಇತ್ತು ಅಂದರೆ ಎಲೆಕ್ಟ್ರಾನ್ಸ್ ಜಾಸ್ತಿ ಇತ್ತು ಅಂದರೆ ಅದನ್ನು ನೆಗೆಟಿವ್ ಚಾರ್ಜ್ ಹೊಂದಿದೆ ಅಂತ ಹೇಳ್ತೀವಿ. ಎರಡು ಈಕ್ವಲ್ ಇತ್ತು ಅಂದರೆ ಅದನ್ನು ನ್ಯೂಟ್ರಲ್ ಚಾರ್ಜ್ ಅಂತ ಹೇಳಿ ಕರಿತೀವಿ. ಸೊ ಕಮಿಂಗ್ ಟು ದ ಡಾಲ್ಟನ್ ಥಿಯರಿ, ವೈ ಆಮ್ ಇನ್ಕ್ಲೂಡಿಂಗ್ ಡಾಲ್ಟನ್ ಥಿಯರಿ ಈವನ್ ದೋ ಇಟ್ ಈಸ್ ದೇರ್ ಇನ್ ಆಟಮಿಕ್ ಕಾನ್ಸೆಪ್ಟ್, ಆಟಮಿಕ್ ಥಿಯರಿಲಿ ಇದ್ರೂ ಡಾಲ್ಟನ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಚಾರ್ಜ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್, ಸ್ವಲ್ಪ ಮಾಹಿತಿ ತೊಗೊಳ್ಳೋಣ ಅಂಥೇಳಿ. ಯಾವುದೇ ಒಂದು ಮ್ಯಾಟ್ರ್ ಆಗಿರ್ಬೋದು, ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಯಾವುದಾದ್ರೂ ಆಗಿರ್ಬೋದು, ಆ್ಯಸ್ ಎ ಹೋಲ್ ಅದರಲ್ಲಿರೋದು ಕಂಪ್ಲೀಟನ್ನು ನಾವು ತೊಗೊಂಡು ಬಂದರೆ ಅದು ನ್ಯೂಟ್ರಲ್ ಆಗಿರುತ್ತೆ.
ಅದು ಪ್ರೋಟಾನು ಅಲ್ಲ, ಪಾಸಿಟಿವ್ ಅಲ್ಲ, ನೆಗೆಟಿವ್ ಅಲ್ಲ, ಅದು ನ್ಯೂಟ್ರಲ್ಲು ಅಲ್ಲ. ಆ್ಯಸ್ ಎ ಹೋಲ್ ಇಟ್ ಈಸ್ ನ್ಯೂಟ್ರಲ್ಲು ಅಲ್ಲ, ನ್ಯೂಟ್ರಲ್ ಆಗಿರುತ್ತೆ. ಯಾಕೆಂದರೆ ಅದರಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ ಎರಡೂ ಈಕ್ವಲ್ ಆಗಿರುತ್ತೆ. ಇದು ಡಾಲ್ಟನ್ ಹೇಳೋದು. ಹಾಗಿದ್ರೆ ಪಾಸಿಟಿವ್ ಚಾರ್ಜ್ ಬಂತು ಅಂದರೆ ಅದು ಹೇಗೆ ಬಂತು, ನೆಗೆಟಿವ್ ಚಾರ್ಜ್ ಬಂತು ಅಂದರೆ ಅದು ಹೇಗೆ ಬಂತು? ಇಟ್ ಡಿಪೆಂಡ್ಸ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ಹೇಗೆ ಅನ್ನೋದನ್ನು ಮತ್ತೆ ಇಲ್ಲಿ ನಾನು ಮೆಥಡ್ಸ್ ಆಫ್ ಚಾರ್ಜಿಂಗ್ ಅಂತ ಬಂದಾಗ ಹೇಳ್ತೀನಿ. ಸೊ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಬಗ್ಗೆ ತಿಳ್ಕೊಳ್ಳೋಣ. ಲೈಕ್ ಚಾರ್ಜಸ್ ರಿಪೆಲ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್, ದಟ್ ಯು ಆಲ್ರೆಡಿ ನೋ. ಸೊ ಕನ್ಸರ್ವೇಷನ್ ಆಫ್ ಚಾರ್ಜಿಗೆ ಬರೋಣ. ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಹೇಳಿ ಬಂದಾಗ ದ ಟೋಟಲ್ ಒಂದು ಐಸೋಲೇಟೆಡ್ ಸಿಸ್ಟಮನ್ನು ತೊಗೊಂಡಿದ್ದೀನಿ. ಐಸೋಲೇಟೆಡ್ ಸಿಸ್ಟಮ್ ಅಂತಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಚಾರ್ಜ್ ಇಲ್ಲದೆ ಇರೋಂಥ ಸಿಸ್ಟಮ್ ಐಸೋಲೇಟ್ ಆಗಿದೆ. ಸೇಮ್ ಸಿಸ್ಟಮ್ ಅಂಥೇಳಿ ಇದು ಚೇಂಜ್ ಆಗೋದಿಲ್ಲ. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ಒಂದು ಸಿಸ್ಟಮ್ ಇದೆ, ಈ ಸಿಸ್ಟಮ್ನಲ್ಲಿರುವಂತಹ ಚಾರ್ಜು ಚೇಂಜಸ್ ಆಗೋದೇ ಇಲ್ಲ. ಚಾರ್ಜಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್. ನಾವು ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಈಗ ನಮ್ಮ ಅರ್ಥ ಅನ್ನೋದೇ ಒಂದು ಸಿಸ್ಟಮ್, ಐಸೋಲೇಟೆಡ್ ಸಿಸ್ಟಮು. ಇದಕ್ಕೆ ನಾವು ಚಾರ್ಜನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಫ್ರಮ್ ಒನ್ ಆಬ್ಜೆಕ್ಟ್ ಟು ದಿ ಅನದರ್. ಈಗ ಹಾಗಿದ್ರೆ ಒಂದು ಸ್ಕೇಲನ್ನು ನಾನು ಈ ಡ್ರೈ ಬಾಕ್ಸನ್ನು ನಾನು ಡ್ರೈ ಹೇರಿಗೆ ನಾನು ಈಗ ಉಜ್ಜಿ ಪೇಪರ್ ಪೀಸಸ್ ಹತ್ರ ಹಿಂಗೆ ತಂದೆ ಅಂದರೆ ಅಲ್ಲಿ ಈ ಆಬ್ಜೆಕ್ಟ್, ಈ ಒಂದು ಬಾಕ್ಸು ಆ ಪೇಪರ್ ಪೀಸಸನ್ನು ಅಟ್ರ್ಯಾಕ್ಟ್ ಮಾಡ್ತಿದೆ ಅಂತ ಅಂದರೆ ಅಲ್ಲಿ ಡೆವಲಪ್ ಆಗಿದ್ದು ಚಾರ್ಜ್ ಹೇಗೆ ಡೆವಲಪ್ ಆಯಿತು? ನನ್ನ ತಲೆ ಡ್ರೈ ಹೇರಲ್ಲಿರುವಂಥ ಅಲ್ಲಿ ಡ್ರೈ ಹೇರಿಗೆ ಫ್ರಿಕ್ಷನ್ ಕ್ರಿಯೇಟ್ ಆಗಿ ಚಾರ್ಜಸ್ಗಳು ಬಾಡಿಲಿರುವಂಥ ಆಲ್ರೆಡಿ ಮ್ಯಾಟ್ರಲ್ ಚಾರ್ಜಸ್ ಇರುತ್ತಲ್ಲ ಅದು ಡಿಸ್ಚಾರ್ಜ್ ಆಯಿತು. ಅಲ್ಲಿರೋ ಪ್ಲೇಸನ್ನು ಅದು ಡಿಸ್ಪ್ಲೇಸ್ ಮಾಡ್ಕೊಳುತ್ತೋ, ಹೊರಗೆ ಬೀಳ್ತು, ಫ್ರೀ ಆಗಿಬಿಡ್ತದು. ಅಲ್ಲಿಂದ ಬಂತೆ ಹೊರತು ನಾವು ಕ್ರಿಯೇಟ್ ಮಾಡಿದ್ವಿ ಅನ್ನೋದು ತಪ್ಪಾಗುತ್ತೆ. ಕ್ವಾಂಟೈಸೇಷನ್ ಆಫ್ ದ ಚಾರ್ಜ್. ಹಾಗಿದ್ರೆ ಇಲ್ಲೊಂದು ಆಬ್ಜೆಕ್ಟ್ ಇದೆ ನನ್ನ ಹತ್ರ, ಇದರಲ್ಲಿ ಎಷ್ಟು ಚಾರ್ಜ್ ಇದೆ, ಹೇಗೆ ಹೇಳೋದು? ಇಟ್ ಡಿಪೆಂಡ್ಸ್ ಆನ್ ದಿಸ್ ಫಾರ್ಮುಲಾ. ಕ್ಯೂ ಇಸ್ ಈಕ್ವಲ್ ಟು ಎನಿ ನಂಬರ್ ಆಫ್ ಎಲೆಕ್ಟ್ರಾನ್. ಇಟ್ ಈಸ್ ಅ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಎಲಿಮೆಂಟರಿ ಚಾರ್ಜ್ ಅಂತ ಹೇಳಿ ಕರಿತೀವಿ. ಅಂದರೆ ಎಷ್ಟು ಕ್ವಾಂಟೈಸ್ಡ್ ಅಂತ ಹೇಳ್ತೀವಿ. ಅಂದರೆ ಎಷ್ಟು ಅಂತ ನಾವು ಹೇಳಬಹುದು. ಹೇಗೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಎನ್ ಇ. ಎನ್ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಎನ್ ಈಸ್ ಆ್ಯಕ್ಚುಲಿ ದ ನ್ಯಾಚುರಲ್ ನಂಬರ್. ಇದು ಫ್ರ್ಯಾಕ್ಷನು ಅಲ್ಲ, ಡೆಸಿಮಲ್ಲು ಅಲ್ಲ, ಇಟ್ ಈಸ್ ಅ ನ್ಯಾಚುರಲ್ ನಂಬರ್. 1 × 1 2 3 4 ಈ ಥರ ಎಷ್ಟಾದರೂ ಆಗಿರಬಹುದು. ಇ ಅಂದರೆ ವಿ ಆಲ್ರೆಡಿ ನೋ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಈಗ ಸಿಂಪಲ್ಲಾಗಿ ಅರ್ಥ ಮಾಡಿಸ್ಕೊಳ್ಳೋದಾದರೆ ಇಲ್ಲಿ ತೊಗೊಳ್ತೀನಿ ತಾಳಿ. ಎನ್ ಈಸ್ ಈಕ್ವಲ್ ಎಷ್ಟು ಚಾರ್ಜ್ ಇದೆ. ಈಗ ಒಂದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ತೊಗೊಂಡ್ವಿ ಅಂದರೆ ಒಂದು 4 ಇದೆ, ಒಂದು ಆ್ಯಟಮಲ್ಲಿ 4 ಎಲೆಕ್ಟ್ರಾನ್ ಇದೆ ಅಂತ ತೊಗೊಂಡ್ವಿ ಅಂದರೆ ಸೊ 4 × ಈ ವ್ಯಾಲ್ಯೂನ ಹಾಕ್ತೀವಿ. ಈ ವ್ಯಾಲ್ಯೂ 1.6 × 10⁻⁹ ಕೂಲಮ್ ಇದನ್ನು ಹಾಕ್ತೀವಿ. ಸೊ ದಿಸ್ ಈಸ್ ಲೈಕ್ ದಿಸ್. ಇದ್ರ ಮೇಲೂ ನಾನು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಪ್ರಾಪರ್ಟಿ ಬಂದುಬಿಟ್ಟು ಅಡಿಟಿವ್ ಚಾರ್ಜ್ ಪ್ರಾಪರ್ಟಿ. ಒಂದು ಆಬ್ಜೆಕ್ಟಲ್ಲಿ ಅಥವಾ ಒಂದು ಸಿಸ್ಟಮಲ್ಲಿ ಎಷ್ಟು ಚಾರ್ಜ್ ಇದೆ ಆ್ಯಸ್ ಎ ಟೋಟಲ್ ಅಂತ ನಾವು ತೊಗೊಂಡ್ವಿ ಅಂದರೆ ಇದರ ಮೇಲೆ 5 ಕೂಲಮ್ ಇದೆ, +5 ಕೂಲಮ್ ಇದೆ, ಇದರಲ್ಲಿ -3 ಕೂಲಮ್ ಇದೆ. ಸೊ ಇದರಲ್ಲಿ ಈ ಸಿಸ್ಟಮಲ್ಲಿ ಹಾಗಿದ್ರೆ ಎಷ್ಟು ಚಾರ್ಜಸ್ ಇದೆ ಅಂತ ತೊಗೊಂಡ್ರೆ ಅಡಿಷನ್ ಇಂಟೀಜರ್ ಇದು +5 -3 ಅಂದ್ರಲ್ಲಿಗೆ +2 ಕೂಲಮ್ ಆಗುತ್ತೆ. ಬಿಗ್ಗರ್ ನಂಬರ್ ಚಾರ್ಜ್ ಬರುತ್ತೆ. ಒಂದು ಡಿಫ್ರೆಂಟ್ ಚಾರ್ಜಸ್ ಇತ್ತು ಅಂದರೆ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ 5ಅಲ್ಲಿ 3 ಹೋದರೆ 2 ಬರುತ್ತೆ. ಸೊ 2 ಕೂಲಂಬ್ ಆಯಿತು. ಸೊ ಎಸ್ ಎ ಯೂನಿಟ್ ಆಫ್ ದ ಚಾರ್ಜ್ ಅಂತ ತೊಗೊಂಡಿದ್ರೆ ಕೂಲಂಬ್ ಆಗುತ್ತೆ. ಸೊ ಪ್ರೋಟಾನ್ದು 1.6 × 10⁻⁹ ಕೂಲಂಬ್, ಎಲೆಕ್ಟ್ರಾನ್ದು ನೆಗೆಟಿವ್ ಚಾರ್ಜ್ ಮೈನಸ್ ವ್ಯಾಲ್ಯೂ. ಕ್ಯೂ ಇಸ್ ಈಕ್ವಲ್ ಟು 1 ಕೂಲಂಬ್ ಇದೆ ಅಂತ ಅಂದರೆ ಹಾಗಿದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಅಲ್ಲಿ? Q/E 1 / ಈ ವ್ಯಾಲ್ಯೂನ ಹಾಕ್ಕೊಂಡ್ರೆ ಇಷ್ಟು ಎಲೆಕ್ಟ್ರಾನ್ಸ್ಗಳಿರುತ್ತೆ. ಸೊ ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಯಾವ ಮೆಟೀರಿಯಲ್ಲು ಎಲೆಕ್ಟ್ರಾನ್ಸನ್ನು ಫ್ಲೋ ಮಾಡುತ್ತೋ ಅದು ಕಂಡಕ್ಟರ್ ಆಗಿರುತ್ತೆ. ಮೆಟಲ್ ಯಾವುದು ಫ್ಲೋ ಮಾಡಲ್ವೋ ಅದು ಇನ್ಸುಲೇಟರ್ ಆಗಿರುತ್ತೆ. ಈವನ್ ಸೆಮಿ ಕಂಡಕ್ಟರ್ಸ್ ಬಗ್ಗೆ ಎಲ್ಲ ಹೇಳಬೇಕು. ಜಸ್ಟ್ ಬೇಸಿಕ್ ಪ್ರಾಪರ್ಟೀಸು. ನೆಕ್ಸ್ಟ್ ನನ್ನ ಕಾನ್ಸೆಪ್ಟ್ಗೆ ಎಂಟರ್ ಆಗೋದು ಫ್ರಿಕ್ಷನ್ ಮಾಡೋದ್ರ ಮೂಲಕ ಅಂದರೆ ಎರಡು ಆಬ್ಜೆಕ್ಟ್ಗಳನ್ನು ಟುಗೆದರ್ ಅಪೋಸಿಟಲ್ಲಿ ನಾವೇನು ಮಾಡ್ತೀವಿ, ರಬ್ ಮಾಡಿದಾಗ ಡೆವಲಪ್ ಆಗೋದು. ಒಂದು ಆಬ್ಜೆಕ್ಟ್ ಪಾಸಿಟಿವ್ ಬಂತು ಅಂದರೆ ಇನ್ನೊಂದು ಆಬ್ಜೆಕ್ಟು ನೆಗೆಟಿವ್ ಬರುತ್ತೆ. ಅಪೋಸಿಟ್ ಚಾರ್ಜಸ್ ಡೆವಲಪ್ ಆಗುತ್ತೆ. ಇನ್ನೊಂದು ಕಂಡಕ್ಷನ್ನು. ಒಂದು ನ್ಯೂಟ್ರಲ್ ಆಬ್ಜೆಕ್ಟ್, ಈಗ ಒಂದು ಬಾಕ್ಸ್ ಇದರಲ್ಲಿ ಯಾವುದೂ ಚಾರ್ಜ್ ಇಲ್ಲ. ಈ ಒಂದು ನ್ಯೂಟ್ರಲ್ ಚಾರ್ಜಿಗೆ ಆಲ್ರೆಡಿ ಒಂದು ಚಾರ್ಜ್ ಆಗಿರುವಂಥ ಒಂದು ಸಬ್ಸ್ಟೆನ್ಸ್ ಹತ್ರ ಒಂದು ಟೂಲನ್ನು ಅದ್ರ ಹತ್ರ ತರೋದು. ತಂದಾಗ ಈಗ ನಾನು ಪಾಸಿಟಿವ್ ತಂದಿದ್ದೀನಿ ಅಂದರೆ ಆ ಆಬ್ಜೆಕ್ಟು ಪಾಸಿಟಿವೇ ಬರುತ್ತೆ. ನಾನು ನೆಗೆಟಿವ್ ಚಾರ್ಜ್ ಟೂಲ್ ತಂದಿದ್ದೀನಿ ಅದ್ರ ಹತ್ರ ಅಂದರೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಲೈಕ್ ದಿಸ್ ಕಂಡಕ್ಷನ್ ಅಂದರೆ ಟ್ರಾವೆಲ್ ಆಯಿತು, ಇದರಿಂದ ಅದಕ್ಕೆ ಟ್ರಾವೆಲ್ ಆಯಿತು. ಇಂಡಕ್ಷನ್ ಅಂತ ಅಂದರೆ ಸೊ ಇಲ್ಲಿ ಒಂದು ಚಾರ್ಜ್ಡ್ ಆಬ್ಜೆಕ್ಟನ್ನು ಇದು ನ್ಯೂಟ್ರಲ್ ಆಬ್ಜೆಕ್ಟ್. ಓಕೆ, ಇದು ಚಾರ್ಜ್ಡ್ ಆಬ್ಜೆಕ್ಟ್ ಅಂದರೆ ಅದ್ರ ಹತ್ರ ತರೋದಷ್ಟೇ, ಟಚ್ ಮಾಡೋಂಗಿಲ್ಲ. ಇದರಲ್ಲಿ ಕಂಡಕ್ಟರ್ ಅಂದರೆ ಟಚ್ ಮಾಡಬೇಕು, ಇಲ್ಲಿ ಟಚ್ ಮಾಡಬಾರ್ದು. ಇಷ್ಟು ಹತ್ತಿರ ಇಟ್ಕೊಂಡಾಗ ಸೊ ಗ್ರೌಂಡಿಂಗ್ ಮೂಲಕ ಇಲ್ಲಿ ಚಾರ್ಜ್ಗಳು ಅಪೋಸಿಟ್ ಚಾರ್ಜಸ್ ಬರೋದು. ನಾನು ಇವಾಗ ತಂದಿದ್ದು ಪಾಸಿಟಿವ್ ಚಾರ್ಜ್ ತಂದಿದ್ದೆ ನಾನು ಇಲ್ಲಿ ಅಂತಂದರೆ ಇದು ನೆಗೆಟಿವ್ ಚಾರ್ಜ್ ಬರುತ್ತೆ. ಇದು ನೆಗೆಟಿವ್ ಚಾರ್ಜ್ ತಂದಿದ್ದೀನಿ ಅಂದರೆ ಇದಕ್ಕೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಚಾರ್ಜ್ ಅನ್ ಆಬ್ಜೆಕ್ಟ್. ಸೊ ನೆಕ್ಸ್ಟ್ ಇದೇ ಥರ ಸ್ಮಾಲ್ ಕಂಟೆಂಟನ್ನು ದಿನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ.
ನನ್ನ ಜೊತೆ ನೀವಿರ್ತೀರ ಅನ್ನೋದಾದರೆ ಡೆಫಿನೆಟ್ಲಿ ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ. ಇದು ಮಾಡ್ತಾ ಇರೋದು ಕೇವಲ ನನ್ನ ಮೇಲೆ ಡಿಪೆಂಡ್ ಆಗಿರುವಂಥ ಕೆಲವು ಒಂದು 10ರಿಂದ 12 ಜನ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವರಿಗೋಸ್ಕರ ಮಾಡ್ತಿರೋಂಥ ವಿಡಿಯೋ. ಐ ಹೋಪ್ ಇಟ್ ಹೆಲ್ಪ್ಸ್ ದೆಮ್. ಥ್ಯಾಂಕ್ ಯು ಸೋ ಮಚ್.